ಮದುವೆ ಆಗೋಕ್ಕೆ ಮುಂಚೆ ಹುಡುಗಿ ಮನೆಯಲ್ಲಿ ಆಕ್ಸೆಪ್ಟೆನ್ಸ್ ಇರಲಿಲ್ಲ. ಹುಡುಗಿ ಮನೆಯಲ್ಲಿ ಹುಡುಗನ್ನ ಒಪ್ಪಿರಲಿಲ್ಲ, ಹುಡುಗನ ಮನೆಯವ್ರನ್ನ ಒಪ್ಪಿರಲಿಲ್ಲ. ಅದಾದ ಮೇಲೆ ಹುಡುಗಿ ಸ್ಟ್ರಾಂಗ್ ಆಗಿ ನಿರ್ಧಾರ ತಗೊಂಡು ಮದುವೆ ಆದರೆ ಅವ್ರನ್ನ ಮದುವೆ ಆಗ್ತೀನಿ, ಇಲ್ವಾ ನಿನ್ನ ಜೊತೆ ಲೈಫ್ ಟೈಮ್ ಇದ್ಬಿಡ್ತೀನಿ ಅಂತ ಡಿಸಿಷನ್ ತಗೊಂಡು ಹಾಗೆ ಬದುಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೊನೆಗೆ ವಿಧಿ ಇಲ್ಲ ಅಂತ ಹೇಳಿ ಹುಡುಗಿಯ ಮನೆ ಕಡೆಯವರು ಹುಡುಗನ ಜೊತೆಗೆ ನಮಸ್ತೆ. ಇವತ್ತು ನಾನು ಇನ್ನೊಂದು ಕ್ಲೈಂಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ಕ್ಲೈಂಟ್ ಏನಂದರೆ ತುಂಬ ವರ್ಷಗಳ ಕಾಲ ಲವ್ ಮಾಡಿ ಮದುವೆ ಆದಂಥ ಜೋಡಿ. ಆದರೆ ಮದುವೆ ಆಗೋಕ್ಕೆ ಮುಂಚೆ ಹುಡುಗಿ ಮನೆಯಲ್ಲಿ ಆಕ್ಸೆಪ್ಟೆನ್ಸ್ ಇರಲಿಲ್ಲ. ಹುಡುಗಿ ಮನೆಯಲ್ಲಿ ಹುಡುಗನ್ನ ಒಪ್ಪಿರಲಿಲ್ಲ, ಹುಡುಗನ ಮನೆಯವ್ರನ್ನ ಒಪ್ಪಿರಲಿಲ್ಲ. ಅದಾದ ಮೇಲೆ ಹುಡುಗಿ ಸ್ಟ್ರಾಂಗ್ ಆಗಿ ನಿರ್ಧಾರ ತಗೊಂಡು ಮದುವೆ ಆದರೆ ಅವ್ರನ್ನ ಮದುವೆ ಆಗ್ತೀನಿ, ಇಲ್ವಾ ನಿನ್ನ ಜೊತೆ ಲೈಫ್ ಟೈಮ್ ಇದ್ಬಿಡ್ತೀನಿ ಅಂತ ಡಿಸಿಷನ್ ತಗೊಂಡು ಹಾಗೆ ಬದುಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೊನೆಗೆ ವಿಧಿ ಇಲ್ಲ ಅಂತ ಹೇಳಿ ಹುಡುಗಿಯ ಮನೆ ಕಡೆಯವರು ಹುಡುಗನ ಜೊತೆಗೆ ಮದುವೆ ಮಾಡಿದ್ರು. ಸೊ ಮದುವೆ ಮಾಡಿದ ಮೇಲೆ ತುಂಬ ಒಳ್ಳೆ ಲೈಫ್ನ ಕಟ್ಕೋಬೇಕಾದ್ರೆ ಅವರ ತಾಯಿ ಹುಡುಗನ ಮನೆಗೆ ಬರೋಕ್ಕೆ ಮುಂಚೆ ಸಾಕಷ್ಟು ನೆಗೆಟಿವ್ ವಿಷಯಗಳನ್ನು ಹೇಳಿದರು. ಅತ್ತೆ ಅಂದರೆ ಹೀಗೆ, ನೀನು ಹುಷಾರಾಗಿರು, ನಿನ್ನ ಸಂಬಳ ಎಲ್ಲ ಅವ್ರ ಕೈಲಿ ಕೊಡಬೇಡ, ಅದನ್ನೆಲ್ಲ ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ, ಆ ಥರ. ಹುಡುಗಿ ತಾಯಿ ಅಲ್ಲ, ಆ ಹುಡುಗಿಗೆ ಕೂತಿದ್ದ ವಿಷಯಗಳು ಅಂದರೆ ಹೊರಗಡೆ ಜನ ಮಾತಾಡಿರೋದು, ಅವ್ರು ನೋಡಿರೋದು, ಇವೆಲ್ಲ ತುಂಬಿಕೊಂಡು ಅವಳು ಆಲ್ರೆಡಿ ಒಂದು ಮೈಂಡ್ಸೆಟ್ಟಲ್ಲಿ ಬಂದಿದ್ಲು. ಅದಾದ ಮೇಲೆ ಲವ್ ಮಾಡಿ ಪ್ರೀತಿಸಿದಂಥ ಹುಡುಗ ಕೂಡ ಸಾಕಷ್ಟು ಸಲ ಫ್ರೆಂಡ್ಸು, ರಿಲೇಟಿವ್ಸು, ಆಚೆ ಕಡೆ ಪಾರ್ಟಿ ಫಂಕ್ಷನ್ ಅಂತ ಬ್ಯುಸಿ ಆಗಿದ್ದ ಕಾರಣ ಈ ಹುಡುಗಿಗೆ ಇದು ಗಂಡನ ಮನೆ ಅಷ್ಟೇ, ನನ್ನ ಮನೆ ಅಲ್ಲ ಅನ್ನೋ ಭಾವನೆ ಕೂತ್ಕೊಂಡಿತ್ತು. ಸೊ ಈ ರೀತಿ ಕೂತ್ಕೊಂಡು ಅವಳಾಯಿತು, ಅವಳು ಪಾಡಾಯಿತು, ಅವಳಿಗೇನು ಬೇಕು ಅದು ಬಿಟ್ಟರೆ ಮನೆಯ ಯಾವ ರೆಸ್ಪಾನ್ಸಿಬಿಲಿಟಿನೂ ತೊಗೊಳ್ತಾ ಇರಲಿಲ್ಲ. ಮನೇಲಿ ಏನೇ ಪ್ರಾಬ್ಲಮ್ ಇದ್ದರೂ ಅದನ್ನು ಆ ಲೇಡಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರಲಿಲ್ಲ. ಈ ರೀತಿ ಇದ್ದಂಥ ಒಂದು ಹುಡುಗಿ ಎಜುಕೇಷನ್ನ ತಗೊಳ್ತಾ, ಅಂದರೆ ಮನೆ ಬಿಟ್ಟು ಹೋಗೋಕ್ಕೆ 2 ಸಲ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಅವರ ಅಮ್ಮ ಮನೆ ಕಡೆಯವ್ರಿಗೆ ಕಾಲ್ ಮಾಡಿ ಕರ್ಕೊಂಡು ಹೋಗೋಕ್ಕೆ ಅವ್ರ ಮನೆಯವ್ರು ಬಂದು ಮನೇಲಿ ನಾನು ಇರಲ್ಲ, ನಂಗೆ ಉಸಿರು ಕಟ್ತಾ ಇದೆ ಅಂತ ಅಂದಂಥ ಹುಡುಗಿ ಇವತ್ತು ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಜ್ಞಾನದಿಂದ. ಅಂದರೆ ಅರ್ಥ ಮಾಡಿಕೊಂಡು ಓಕೆ ಇದು ನನ್ನ ಗಂಡನ ಮನೆ, ಅಂದರೆ ಇದು ನನ್ನ ಮನೆ ಅಂತಲೂ ಅರ್ಥ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ ಇವ್ರು ಏನೇನೇನೇನು ಮಿಸ್ ಮಾಡ್ಕೊಂಡಿದ್ರು, ಓಕೆ ನಾನು ಏನೇನೇನೇನು ಕ್ಯಾರಿ ಮಾಡ್ಕೊಂಡು ಬಂದೆ ಈ ಮನೆಗೆ, ಸೊ ನಾನು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀನಿ ಇವ್ರನ್ನೆಲ್ಲ, ಅದನ್ನು ನಾನು ಹೊಸ ದೃಷ್ಟಿಕೋನದಿಂದ, ಹೊಸ ಒಂದು ಕಣ್ಣಿನಿಂದ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಕ್ಸೆಪ್ಟೆನ್ಸ್ ಬರ್ತಾ, ಚಿಕ್ಕ ಚಿಕ್ಕ ಜವಾಬ್ದಾರಿಗಳನ್ನ ತಗೊಳ್ತಾ, ಮನೆಗಳಲ್ಲಿ ಎಂಜಾಯ್ ಮಾಡ್ತಾ, ಆಟಗಳನ್ನ ಆಡ್ತಾ, ಒಟ್ಟಿಗೆ ಕೂತು ಊಟ ಮಾಡ್ತಾ, ಈ ರೀತಿ ಫ್ಯಾಮಿಲಿಯ ಪ್ರೀತಿ ಜಾಯಿಂಟ್ ಮಾಡ್ತಾ ಈಗ ಮನೆಯ ಜವಾಬ್ದಾರಿಗಳನ್ನು ತಗೊಂಡು ಮನೆಯಲ್ಲಿದ್ದಂಥ ಕೆಲವು ಕಮಿಟ್ಮೆಂಟ್ಸ್ಗಳಿಗೂ ತನ್ನ ಕೈಲಾದಷ್ಟು ಸಪೋರ್ಟ್ನ ಮಾಡಿ ಹಸ್ಬೆಂಡ್ ಕೆಲವು ಚಾಲೆಂಜಸ್ಗಳನ್ನೂ ಕೂಡ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡಿ ಇವತ್ತು ಗಂಡ ಹೆಂಡತಿ ಇಬ್ಬರೂ ಚೆನ್ನಾಗಿದ್ದಾರೆ, ಮಗು ಚೆನ್ನಾಗಿದೆ, ಫ್ಯಾಮಿಲಿ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲರ ಜೊತೆ ಖುಷಿಯಾಗಿ ಇವತ್ತು ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ಅವರು ಎಲ್ಲಿರ್ತಿದ್ರು, ಇವರೆಲ್ಲಿರ್ತಿದ್ರು ಗೊತ್ತಿಲ್ಲ. ಇವತ್ತು ಈ ಥರದ ಒಂದು ಲೈಫ್ ಅಂದರೆ ರೆಸ್ಪಾನ್ಸಿಬಿಲಿಟಿ, ಸೋಷಲೈಸ್ ಆಗೋದು, ಎಲ್ಲರ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಕೂಡ ಸಾಧ್ಯ ಆಗಿದ್ದು ಜ್ಞಾನದಿಂದ. ನಾಲೆಜ್ ತಗೊಳ್ತಾ ಓಕೆ ಹೀಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ಅತ್ತೆ ಮೇಲೆ ಎಷ್ಟೊಂದು ಕೋಪ ಇತ್ತು, ಈಗ ಅದೆಲ್ಲ ಹೋಗಿ ತನ್ನ ಅತ್ತೆ ಕೂಡ ತಾಯಿ ಅನ್ನೋ ಥರ ಅದು ಆರಾಮಾಗಿ ತೊಗೊಳ್ಳೋ ಅಂಥ ಒಂದು ಮೆಂಟ್ಯಾಲಿಟಿ ಬಂದಿದೆ. ಅವರಲ್ಲೇನೋ ಬರೀ ತಪ್ಪನ್ನ ಹುಡ್ಕೋದ್ರ ಬದಲು ಅವ್ರು ಇರೋದೇ ಹಾಗೆ ಅಂತ ಒಪ್ಕೊಳ್ಳೋ ಮನಸ್ಥಿತಿ ಬಂದಿದೆ. ಅತ್ತೆಗೂ ಕೂಡ ಸಾಕಷ್ಟು ಅವರ ಬರ್ತ್ಡೇಗೆ ಅಂಥ ಟೈಮಲ್ಲೆಲ್ಲ ಉಡುಗೊರೆಗಳನ್ನು ತಂದುಕೊಡೋದ್ರ ಮೂಲಕ ಒಂದು ಒಳ್ಳೆ ಸೊಸೆಯಾಗಿ ಕೂಡ ರೆಸ್ಪಾನ್ಸಿಬಿಲಿಟಿನ ಲೀಡ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಇವತ್ತು ಒಟ್ಟು ಕುಟುಂಬದಲ್ಲಿ ಚೆನ್ನಾಗಿದ್ದಾರೆ ಅಂದಮೇಲೆ ಜ್ಞಾನದಿಂದ ಪರಿವರ್ತನೆ ಸಾಧ್ಯ ಇದೆ. ಕರೆಕ್ಟ್? ಇದರಿಂದ ನೀವೇನು ಕಲ್ತ್ರಿ ಯೋಚನೆ ಮಾಡಿ. ಏನೇನು ಇಟ್ಕೊಂಡು ನೀವು ಮದುವೆ ಆಗಿ ಹೋಗ್ತಾ ಇದ್ದೀರಾ, ಏನೇನು ಇಟ್ಕೊಂಡು ನೀವು ಮದುವೆ ಆಗಿ ಬಂದ್ರಿ,
ಕಂಡಿದ್ದ ಚಿಕ್ಕ ಚಿಕ್ಕದನ್ನು ಅಕ್ಯುಮುಲೇಟ್ ಮಾಡಿ ಆ್ಯಡ್ ಮಾಡಿ 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 ಎಷ್ಟು ದೊಡ್ಡದು ಮಾಡ್ಕೊಂಡಿದ್ದೀವಿ ಪ್ರಾಬ್ಲಮ್ನ, ನಮ್ಮ ಕೈಯಲ್ಲಿ ಏನಿದೆ ಅದನ್ನು ಸಾರ್ಟ್ ಔಟ್ ಮಾಡೋಕ್ಕೆ ಅಂತ ಯೋಚನೆ ಮಾಡಿ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.